ಅವಾಗ ಹೇಳ್ತಾ ಇದ್ರು ಇದು ಎಲ್ಲೇ ಹೋಗ್ಲಿ ನಾಗೇಂದ್ರ ಅವರು ಕೂಡ ಹೇಳ್ತಾ ಇದ್ರು ಇದೊಂದು ಧರ್ಮದ ಯುದ್ಧ ಅಂತ ಹೇಳ್ಬಿಟ್ಟು. ಇಲ್ಲಿ ಅಧರ್ಮ ಮತ್ತು ಧರ್ಮ ಈ ತರ ಒಂದು ಹೇಳಿಕೆ ಕೇಳ್ಬೇಕು. ಯಾಕಂದ್ರೆ ಅವರು ಎಮೋಷನಲ್ ಮಾತನಾಡ್ತಿದ್ದಾರೆ. ವಿ ರೆಸ್ಪೆಕ್ಟ್ ಇಟ್ ಬಿಕಾಸ್ ಅವ್ರ ಎಮೋಷನ್ಸ್ಗೆ ನಮ್ಮ ರೆಸ್ಪೆಕ್ಟ್ ಇದೆ. ಯಾಕಂದ್ರೆ ಎನಿಬಡಿ ಹೂ ಇಸ್ ಸ್ಪೀಕಿಂಗ್ ಎಮೋಷನಲಿ ಐ ಹ್ಯಾವ್ ಗಾಟ್ ಅಟ್ಮೋಸ್ಟ್ ರೆಸ್ಪೆಕ್ಟ್ ಫಾರ್ ಹಿಸ್ ಎಮೋಷನ್ಸ್. ಬಟ್ ದಿಸ್ ಎಲೆಕ್ಷನ್ಸ್ ಆರ್ ನಾಟ್ ಬೇಸ್ಡ್ ಆನ್ ಎಮೋಷನ್ಸ್. It's a survivability of a constitution in this country. A survivability of a democracy is more important in this country. A person who's become like an Hitler. ಈ ದೇಶದ ಪ್ರಧಾನಮಂತ್ರಿ ಅವರು ಯಾವ ರೀತಿ ದೇಶಕ್ಕೆ ಹೋಗಿ ಒಯ್ದಿದ್ದಾರೆ ಅಂತ ಹೇಳಿ ನಾವು ಹಲವಾರು ಸಂದರ್ಭದಲ್ಲಿ ಮಾತನಾಡಿದ್ದೀವಿ. ಅವ್ರಿಗೇನಂದ್ರೆ ಒಂದು ಈ ಟಿ ವಿ ಮಾಧ್ಯಮಗಳು ದೊಡ್ಡ ಪ್ರಮಾಣದಲ್ಲಿ, ಎಲ್ಲ ಟಿ ವಿ ಅಂತಲ್ಲ, ಭಾಳಷ್ಟು ದೊಡ್ಡ ಪ್ರಮಾಣದಲ್ಲಿ ಪ್ರಚಾರ ಮೂಲಕನೇ ಅವರು ಜನರಿಗೆ ರೀಚ್ ಆಗ್ತಿದ್ದಾರೆ ವಿನಾ ಹೊರತು ಯಾವ ರೀತಿಯಾದಂಥ ಪ್ರೋಗ್ರಾಮ್ ಇಲ್ಲ. ನೀವು ಇಷ್ಟೆಲ್ಲ ಇಲ್ಲಿ ತಿರುಗಾಡ್ತಿದ್ದೀರಿ, ನಮ್ಮ ಜೊತೆ ಇವತ್ತು 3-4 ಕಾರ್ಯಕ್ರಮದಲ್ಲಿ ಬಂದಿದ್ದೀರಿ. ನೀವು ಸ್ವಲ್ಪ ಹಳ್ಳಿಗಳ ಕ್ಯಾಮ್ರಾ ಹಾಕಿ ನೋಡ್ರಲ್ಲ. ಪ್ರಧಾನಮಂತ್ರಿ ಆವಾಸ್ ಯೋಜನೆ ಎಲ್ಲಿದೆ? ಪ್ರಧಾನಮಂತ್ರಿ ಆವಾಸ್ ಯೋಜನಾ 4 ಕೋಟಿ ಮನಿ 5 ಕೋಟಿ ಮನಿ ಅಂತಾರಲ್ಲ, ಎಲ್ಲ ಕಾಣ್ತೀವಿ ಚೆಕ್ ಮಾಡಿ ನೋಡ್ರಿ. ಸೊ ಈ ರೀತಿಯಾದಂಥ ಸುಳ್ಳುಗಳನ್ನ ಹೇಳಿ ಜನಕ್ಕೆ, ಎಲ್ಲ ಸ್ಟ್ಯಾಟಿಸ್ಟಿಕ್ಸ್ಗಳನ್ನ ಸುಳ್ಳು ಹೇಳಿ ಜನಕ್ಕೆ ಓಟ್ ಕೇಳ್ತಕ್ಕಂಥದ್ದು. ಜಾತಿ, ಪಾಕಿಸ್ತಾನ, ಮುಸಲ್ಮಾನ, ಅಫ್ಘಾನಿಸ್ತಾನ ಇವು ಬಿಟ್ಟರೆ ಈ ದೇಶದಲ್ಲಿ ಏನಿದೆ, ಯಾವುದೇ ದೇಶದಲ್ಲಿ ಪ್ರಧಾನಮಂತ್ರಿಯವರು ಇದನ್ನ ಹೇಳ್ತಾ ಇದ್ದಾರಲ್ಲ, ಇಡೀ ಪ್ರಪಂಚದಲ್ಲಿ, ನಾನು ಬೆಳಗ್ಗೆ ಹೇಳ್ತೇನೆ, ಇಡೀ ಪ್ರಪಂಚದಲ್ಲಿ ಇಂಡಿಯಾ ಇಸ್ ದ ಓನ್ಲಿ ಒನ್ ಕಂಟ್ರಿ ವೇರ್ ಆನ್ R&D, ರಿಸರ್ಚ್ ಆ್ಯಂಡ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಕಮ್ಮಿ ದುಡ್ಡು ಖರ್ಚು ಮಾಡಿದ್ದೀವಿ. ಪ್ರಧಾನಮಂತ್ರಿಯವರ ಪಬ್ಲಿಸಿಟಿಗೆ ಭಾರತ ದೇಶದ ಸರ್ಕಾರದ ಸುಮಾರು 6,500 ಕೋಟಿ ಖರ್ಚು ಮಾಡಿದ್ದೀವಿ. ಇವರು ಇದ್ದಿದ್ದಲ್ಲಿ ಈ ಕೋವಿಡ್ ಸಂದರ್ಭದಲ್ಲಿ ಒಂದು ಆಸ್ಪತ್ರೆ ಕಟ್ಟಲಿಲ್ಲ, ಸ್ವಂತ 3,000 ಕೋಟಿ ಕೊಟ್ಕೊಂಡು ಇವರನ್ನು ಸ್ಟೇಡಿಯಂ ಕಟ್ಕೊಂಡ್ರು. ಇವನ್ನೆಲ್ಲ ನಮ್ಮ ಮೂಲಭೂತ ಪ್ರಶ್ನೆ ಇದೆ, ನಮ್ಮೆಲ್ಲರಿಗೂ ಹಕ್ಕಿದೆ ಪ್ರಶ್ನೆ ಕೇಳಲಿಕ್ಕೆ. ಸೊ ಈ ಸಂದರ್ಭದಲ್ಲಿ ಐ ರಿಕ್ವೆಸ್ಟ್ ಆಲ್ ದ ಯಂಗ್ಸ್ಟರ್ಸ್, ನಾಟ್ ಓನ್ಲಿ ಇನ್ ದಿ ಸ್ಟೇಟ್, ಇನ್ ದ ಕಂಟ್ರಿ, ದಟ್ ದೇ ಶುಡ್ ರಿಯಲಿ ಅನಲೈಸ್. ಯಾಕಂದ್ರೆ ಪ್ರೋಗ್ರಾಮ್ಸ್ ಮೇಲೆ ನಾವು ಚುನಾವಣೆ ನಡೆಸೋ ಪ್ರಕಾರ 37% ಕಳೆದ ಬಾರಿ 37% ಬಿಜೆಪಿಗೆ ಬಂದಿದೆ. ಈ ಬಾರಿ ಗಟ್ಟಿವಾಗಿ ಆಂಟಿ ಇನ್ಕಂಬರೆನ್ಸ್ ಇದೆ. ಅವರಿಗೆ 6% ಇನ್ಕ್ರೀಸ್ ಆಗಿರ್ತಕ್ಕಂಥದ್ದು ಫುಲ್ವಾಮಾ ಅಟ್ಯಾಕ್. ಆ ಫುಲ್ವಾಮಾ ಅಟ್ಯಾಕ್ ಬಗ್ಗೆ ಈಗ ಮಾತನಾಡ್ತಿಲ್ಲ, ಹೋಗ್ಲಿ, ಅದಾಯ್ತು, ಅದ್ರ ಬಗ್ಗೆ ಚರ್ಚೆ ಬೇಡ. ಆ ಫುಲ್ವಾಮಾ ಅಟ್ಯಾಕ್ ಆದ್ಮೇಲೆ ದೇಶಕ್ಕೋಸ್ಕರ ಏನು ಯೋಧರಿಗೋಸ್ಕರ ಓಟ್ ಕೇಳಿ 6% ಓಟ್ ಶೇರ್ ಬಂತು. ಅವತ್ತೇ ಸೋಲ್ಬೇಕಾಗಿತ್ತು ಅವರು, ಅದು ಕಾಪಾಡ್ತು. ಇವತ್ತು ಯಾವುದು ವಿಷಯ ಇಲ್ಲ, ರಾಮ ಮಂದಿರ ಕ್ಲಿಕ್ ಆಗಲಿಲ್ಲ, ಭಾರತ್ ಇಂಡಿಯಾ ಕ್ಲಿಕ್ ಆಗಲಿಲ್ಲ, ಒನ್ ನೇಷನ್ ಒನ್ ಎಲೆಕ್ಷನ್ ಕ್ಲಿಕ್ ಆಗಲಿಲ್ಲ, CAA ಕ್ಲಿಕ್ ಆಗಿಲ್ಲ. ಹುಡುಕ್ಯಾಡ್ತಿದ್ದಾರೆ, ಏನೋ ಒಂದು ಕಾಂಟ್ರವರ್ಸಿ ಬೇಕು, ಇಲ್ಲಿವರೆಗೆ ಕಾಂಟ್ರವರ್ಸಿ ಸಿಕ್ಕಿಲ್ಲ. ಹಂಗಾಗಿ ದೇ ವಿಲ್ ಬಿ ರಿಸ್ಟ್ರಿಕ್ಟೆಡ್ ಟು ಓನ್ಲಿ 30 or 31% ಆಫ್ ವೋಟ್ ಶೇರ್. 6% to 7% ಆಫ್ ವೋಟ್ ಶೇರ್ ಡಿಪ್ ಆಗುತ್ತೆ. ದೇ ವಿಲ್ ಬಿ ನಾಟ್ ಕ್ರಾಸಿಂಗ್ ಮೋರ್ ದನ್ 200 ಸೀಟ್ಸ್ ಅಂತ ಈ ಸಂದರ್ಭಕ್ಕೆ ಹೇಳಿಕೆ ಬಯಸ್ತಾರೆ. ಭಾಷಣದಲ್ಲಿ ಸುದೀರ್ಘವಾಗಿ ಕಾಂಗ್ರೆಸ್ ಸಾಧನೆಯನ್ನು ಹೇಳ್ತಾ ಬರ್ತಾ ಇದ್ರಿ. ಬಟ್ ನಿಮಗೆ ಸಾಧನೆಯಿಂದ ಈ ಗ್ಯಾರಂಟಿಗಳನ್ನ ಘೋಷಣೆ ಬೇಕಾಗಿತ್ತ ಸರ್? ಹಂಗಂದ್ರೆ ಆ ಸಾಧನೆ ಮುಖಾಂತರ ನೀವು ಗೆಲ್ಬೋದಾಗಿತ್ತಲ್ಲ? ಅಲ್ರಿ, ಗ್ಯಾರಂಟಿ ಕೊಟ್ರೆ ನಿಮಗೇನು ತೊಂದರೆ, ನಮಗೇನು ತೊಂದರೆ? ಎಲ್ಲ ಬಡವ್ರ ರೊಕ್ಕ ಕೊಟ್ರೆ ಏನು ಸಂಬಂಧ ಇದೆ? ಈಗ ಅವರು 14 ಲಕ್ಷ ಕೋಟಿ ಸಾಲ ಮನ್ನಾ ಮಾಡಿದ್ದಾರೆ. ಯಾರ್ದು ಮಾಡಿರೋದು? ಯಾರ್ದು ದುಡ್ಡು? ಅದಕ್ಕೆ ಸಾಲ ಮನ್ನಾ ಮಾಡಕ್ಕೆ ಅವ್ರಿಗೆ ರೈಟ್ ಇದೆಯಾ? ನಾವು ನಮ್ಮ ದುಡ್ಡು ಬಡವ್ರಿಗೆ ಕೊಟ್ಟಿದ್ದೇವೆ, ಯಾಕೆ ಕೊಡಬಾರ್ದು ನಾವು? ಅಲ್ಲ, ಈ ಸಾಧನೆನೇ ಇದೆ, ಆದ್ರೆ ಗ್ಯಾರಂಟಿ ಮತ್ತೆ ಬೇಕಾಗಿತ್ತ ಅಂತ ಸರ್? ಬೇಕಾಗ್ತದೆ, ಯಾಕಂದ್ರೆ ಎಷ್ಟು ದುಡ್ಡು ಕೊಟ್ಟರು ಬಡವ್ರು ಕಮ್ಮಿ ಅಲ್ಲ, ಅದಕ್ಕೇನು ಸಂಬಂಧ? ಅದಕ್ಕೆ ಈಗ ಮೋದಿ ಗ್ಯಾರಂಟಿ ಅಂತ ಯಾಕೆ ಹೇಳ್ತಾರೆ ಅವ್ರು? ಮತ್ತೆ ಮೋದಿ ಕೆಲಸ ಮಾಡಿದ್ರೆ ಟಿವಿನಾಗ ಬರಬಾರ್ದಲ್ಲ, ಆಫ್ ಮಾಡಿ ಮಕ್ಕೊಂಬಿಡ್ಬೇಕಾಗಿತ್ತು. ಮೋದಿ ಅವರು ಟಿವಿ ಆಫ್ ಮಾಡ್ಕೊಂಡು ಮಕ್ಕೊಂಬಿಟ್ರೆ ಒಂದೇ ಸಲ ಬಂದು, ಮೇರೆ प्यारे देशवासियों 10 साल में मैंने इतने काम किया हूँ, मैं आपका शुक्रगुजार हूँ, आप मुझे वोट डाल दीजिए, मैं सो जाऊंगा ಅನ್ಬಿಡ್ಬೋದಾಗಿತ್ತು ಅವರು. ಯಾಕೆ ಮತ್ತೆ ಇಷ್ಟೆಲ್ಲ ಬರ್ತಾರೆ? ಅವರೇ ಯಾಕೆ ಪಬ್ಲಿಸಿಟಿ ತಗೊಳ್ತಾರೆ? ಅವರೇ ಯಾಕೆ ಬರ್ತಾರೆ ನೋಡಿ? ಇದ್ರಾಗೆಲ್ಲ ನಿಮಗೂ ಗುರ್ತಿದೆ. ನಮ್ಮನ್ನ ದಯವಿಟ್ಟು ಪ್ರಶ್ನೆ ಮಾಡಿ, ವಿ ಆರ್ ವೆರಿ ಹ್ಯಾಪಿ, ಬಟ್ ಯು ಶುಡ್ ಆಸ್ಕ್ ದಮ್ ಟಫ್ ಕ್ವಶನ್ಸ್. ನಿಮ್ಮನ್ನ ಪ್ರಶ್ನೆಗೆ ಉತ್ತರನೇ ಕೊಡಲ್ಲ ಅವರು, ಆರ್ಕೆ ಉತ್ತರ ಕೊಟ್ಟು ಹೋಗ್ತಾರೆ. ನಾವೇನ್ ಮಾಡ್ಬೇಕು? ನಮ್ಮಲ್ಲಿ ಏನಾಗಿದೆ, ಬಿಕಾಸ್ ಅಲಯನ್ಸ್ ನಲ್ಲಿ ಇದ್ದೀವಿ, ನಾವು ಕಷ್ಟದಲ್ಲಿದ್ದೀವಿ. ಅಲಯನ್ಸ್ ನಲ್ಲಿ ಇಲ್ಲ, ಈ ಸದ್ಯಕ್ಕೆ ನಾವು ಒಪ್ಪಂದದಲ್ಲಿ ಬಂದಿಲ್ಲ, ಅದೆಲ್ಲರಿಗೂ ಗುರ್ತಿರ್ತಕ್ಕಂಥದ್ದು. ಅದ್ಯಾಕೆ ಪ್ರಶ್ನೆ ಕೇಳ್ತೀರಿ? ಇದಕ್ಕಿಂತ ಬರ್ನಿಂಗ್ ಇಶ್ಯೂ ಇದೆ. ಮಣಿಪುರ್ ಬಗ್ಗೆ ಕೇಳ್ರಿ ಹೋಗಿ ಅವರಿಗೆ. ಈ ದೇಶದಲ್ಲಿ ಡ್ರಗ್ಸ್, ಅದಾನಿ ಅವರು ಸುಮಾರು 3 ಲಕ್ಷ ಕೋಟಿ ದೇಶದಲ್ಲಿ ಡ್ರಗ್ಸ್ ತಂದಿದ್ದಾರೆ, ಅದ್ರ ಬಗ್ಗೆ ಕೇಳ್ರಿ. ಇವತ್ತು ಪ್ರಶ್ನೆ ನಮಗೆ ಕೇಳ್ತಕ್ಕಂಥದ್ದಲ್ಲ, ತಾವು ಪ್ರಶ್ನೆ ಕೇಳ್ತಕ್ಕಂಥದ್ದು ಬಿಜೆಪಿ ಅವ್ರಿಗೆ ಜಾಸ್ತಿ ಆಗ್ಬೇಕಂತ ನನ್ನ ಮನವಿ. ಐ ರೆಸ್ಪೆಕ್ಟ್ ಯುವರ್ ಕ್ವಶನ್ಸ್, ಬಟ್ ದಿಸ್ ಆರ್ ಆಲ್ ನಾಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಟುಡೇ. ದ ಕ್ವಶನ್ಸ್ ಆರ್ ಟುಡೇ ಆನ್ ಎಕನಾಮಿಕ್ಸ್, ಟುಡೇ ಕ್ವಶನ್ಸ್ ಆರ್ ಆನ್ ಎಂಪ್ಲಾಯ್ಮೆಂಟ್, ಟುಡೇ ಕ್ವಶನ್ಸ್ ಆರ್ ಆನ್ ಬ್ಯಾಂಕ್ರಪ್ಸಿ. ಈ ಕ್ವಶನ್ಗಳು ಬಿಟ್ಕೊಂಡು ಯಾವುದೋ ಒಂದು ಹೇಳೋದು, ಯಡಿಯೂರಪ್ಪ ಸಾಹೇಬ್ರು ಒಂದು ಹೇಳ್ತಾರೆ, ಪ್ರಶ್ನೆ ಕೇಳಿದ್ರೆ ದಿಸ್ ಇಸ್ ಏನು ಓಲ್ಡ್ ಟ್ರಿಕ್ಸ್ ಇವು. ನಮಗೇನು ನಿಮಗೆ ಕೈ ರಿಕ್ವೆಸ್ಟ್ ಮಾಡ್ತೀವಿ, ಲೆಟ್ ಅಸ್ ಓನ್ಲಿ ಫೋಕಸ್ ಆನ್ ಪ್ರೋಗ್ರಾಮ್ಸ್ ಅಂಡ್ ಪಾಲಿಸೀಸ್. ಯಾವ ಪ್ರೋಗ್ರಾಮ್, ಯಾವ ಪಾಲಿಸಿಯಿಂದ ಈ ದೇಶದ ಒಂದು ಬಡವ್ರಿಗೆ ಅನುಕೂಲ ಆಗಿದೆ ಅಂತ ಚರ್ಚೆ ಆಗ್ಬೇಕಂತ ನಮ್ಮ ಮನವಿ. ಮತ್ತೆ ಇನ್ಯಾರಿಗೆ ಮಾಡ್ಬೇಕು? ಗ್ರಾಮ ಪಂಚಾಯತಿಲಿ ನೀರ್ ಬಂದ್ರೆ ಮೋದಿ, ನೀರು ಬರಲಿದ್ರೆ ಮೋದಿ ಇಲ್ಲ, ಅಲ್ಲಿ ಗ್ರಾಮ ಪಂಚಾಯತ್ ಮೆಂಬರ್ ಹೊಲಸು. ಗ್ರಾಮ ಪಂಚಾಯತಿಲಿ ನೀರ್ ಬಂದ್ರೆ ಮೋದಿ ಅವ್ರು ತೋರಿಸ್ತಾರೆ, ಗ್ರಾಮ ಪಂಚಾಯತಿಲಿ ನೀರ್ ಬರಲಿದ್ರೆ ಅಲ್ಲಿ ಗ್ರಾಮ ಪಂಚಾಯತ್ ಮೆಂಬರ್ ಕೆಟ್ಟವನು. ಇದೇ ತೋರಿಸಿದಿಲ್ಲ, 10 ವರ್ಷ ಇನ್ನೇನು ತೋರಿಸಿದೆ? ಇದೇ ತಾನೇ ತೋರಿಸಿರೋದು ದೇಶದಲ್ಲಿ, ಇನ್ನೇನು ತೋರಿಸಿದೀವಿ ನಾವು? ಈಗ
ಈ ಕಳೆದ 1 ತಿಂಗಳಿಂದ ಏನ್ ನೋಡ್ತಾ ಇದೀವಿ, ದಿನ ಬೆಳಗ್ಗೆ ಅವ್ರದೇ ಆಡು, ಹರ್ 10 seconds ಅವ್ರದೇ ಆಡು, ಹರ್ 10 seconds ಅವ್ರದೇ ಆಡ್ ಇದೆ. ಏನ್ ಮಾಡ್ಬೇಕೀಗ? ಏನ್ ವಾಟ್ ಇಸ್ ಇಸ್ ಕಾಂಟ್ರಿಬ್ಯೂಷನ್ ಅಪಾರ್ಟ್ ಫ್ರಮ್ ಟೇಕಿಂಗ್ ಮೈಲೇಜ್ ಆಫ್ ಮೀಡಿಯಾ? ವಾಟ್ ಇಸ್ ಇಸ್ ಕಾಂಟ್ರಿಬ್ಯೂಷನ್? ಯಾಕೆ ಪ್ರೆಸ್ ಮೀಟ್ ಮಾಡ್ತಾ ಇಲ್ಲ ನರೇಂದ್ರ ಮೋದಿ ಅವ್ರು? ಯಾಕೆ ಪ್ರೆಸ್ ಮೀಟ್ ಮಾಡ್ತಾ ಇಲ್ಲ? ಕೇಳ್ಬೇಕಲ್ಲ, ನೀವು ಹೋಗಿ ಕೇಳ್ಬೇಕಲ್ಲ. ಎಲ್ಲ ಪ್ರತಿಯೊಬ್ಬ ಯಾರು ಬಿಜೆಪಿ ಮುಖಂಡರುಗಳಿಗೆ ನಮಗೊಂದು ಇಂಟರ್ವ್ಯೂ ಕೊಡಿಸ್ರಿ, ಪಬ್ಲಿಕ್ ಮಾಡ್ಲಿ, ಒಂದು ಇಂಟರ್ವ್ಯೂ ಯಾಕೆ ಮಾಡಬಾರ್ದು? ವೈ ಶುಡ್ ನಾಟ್ ಈ ಸ್ಪೀಕ್? ವೈ ಶುಡ್ ನಾಟ್ ಅವರ್ ಪ್ರೈಮ್ ಮಿನಿಸ್ಟರ್ ಸ್ಪೀಕ್? ಇದು ಫಂಡಮೆಂಟಲ್ ಕ್ವಶನ್ ಇದೆ. ಅವ್ರಿಗೆ ಪ್ರಶ್ನೆ ಕೇಳಿ, ನಮ್ಮನ್ನು ಕೇಳಬೇಡಿ. ಫೇಸ್ಬುಕ್ ನಲ್ಲಿ ಯಾವುದೋ ಒಂದು ಮೀಡಿಯಾದಲ್ಲಿ ಯಾವುದೋ ಒಂದು ಸೆಟಪ್ ನಲ್ಲಿ ಕುತ್ಕೊಂಡು ಜನರಿಗೆ ಏನ್ ಹೇಳ್ತಾ ಇದಾರೆ, ಅದು ಬಹಳಷ್ಟು ಸುಳ್ಳುಗಳನ್ನ ಹೇಳ್ತಕ್ಕಂಥದ್ದು ಕಾಣ್ತಾ ಇದೆ. ಆದ್ರೆ ಓನ್ಲಿ ಥಿಂಗ್ ಇಸ್ ರೀಚ್ ಇಸ್ ಓನ್ಲಿ ಥ್ರೂ ಮೀಡಿಯಾ. ಯಾವುದು ಪ್ರೋಗ್ರಾಮ್ಸ್ ಇಲ್ಲ, ಯಾವುದೋ ಬರೋದು, ಸುಳ್ಳು ಹೇಳೋದು, ಅದನ್ನೇ ತೋರಿಸೋದು. ಇವತ್ತು ಹೋಗಿ ಬಿಲ್ ಗೇಟ್ಸ್ ಜೊತೆ ನಮ್ಮ ಪ್ರಧಾನಮಂತ್ರಿ ಮಾತನಾಡ್ತಿದ್ದಾರೆ. ಏನ್ ಅನ್ಸುತ್ತೆ ನಿಮ್ಗೆ ಹೇಳ್ರಿ? ಒಬ್ಬ ಬಿಲ್ ಗೇಟ್ಸ್ ದಲ್ಲಿ ಪ್ರಧಾನಮಂತ್ರಿ ಅವರು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಮಾತನಾಡಿದ್ರೆ ನಿಮಗೆ ಅನ್ಸುತ್ತೆ ಹೇಳ್ರಿ? ಸೊ ಈ ತರದ ಪಬ್ಲಿಸಿಟಿ ಚುನಾವಣೆ ಬಂದಾಗ ತೋಳ್ತಕ್ಕಂಥದ್ದು ಇವನ್ನೆಲ್ಲ ನೋಡ್ಬಿಟ್ಟಿದೀವಿ. ಆದ್ರೆ ಏನ್ ಮಾಡಕ್ ಆಗಲ್ಲ. ಬಟ್ ವಿ ಆರ್ ಫೈಟಿಂಗ್ ಅಟ್ ದ ರೂಟ್ ಲೆವೆಲ್. ನಮ್ಮ ರಾಹುಲ್ ಗಾಂಧಿ ಅವರು ಈಸ್ ಫೈಟಿಂಗ್ ಅಟ್ ಸ್ಟ್ರೀಟ್ ಲೆವೆಲ್. ಏನು ಇವತ್ತು ಕಷ್ಟದ ಪರಿಸ್ಥಿತಿಯಲ್ಲಿ ನಾವಿದೀವಿ, ಈ ದೇಶ ಕಷ್ಟ ಪರಿಸ್ಥಿತಿಯಲ್ಲಿ ಇದೆ. ಅದನ್ನ ಎಕ್ಸ್ಪೋಸ್ ಮಾಡಬೇಕು, ಜನರ ಹತ್ರ ಹೋಗ್ಬೇಕು, ಹೇಳ್ಬೇಕಂತಕ್ಕಂಥದ್ದು ಒಬ್ಬ ಕಾಂಗ್ರೆಸ್ಸಿಗೆ ನನ್ನ ಒಂದು ಕರ್ತವ್ಯ ಇದೆ. ಒಬ್ಬ ಭಾರತೀಯನಾಗಿ ಕೂಡ ಒಂದು ಕರ್ತವ್ಯ ಇದೆ. ನಾನು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ನಿಮ್ಮ ಎಂಪಿ ಸಾರಿ ಪ್ರಧಾನಿ ಅಭ್ಯರ್ಥಿ ಯಾರು? ಅಲ್ರಿ, ಅದೇ ಹೇಳ್ತಾರೆ, ನಿಮಗೆ ಪ್ರಧಾನಿ ಅಭ್ಯರ್ಥಿ ನೀವ್ಯಾಕೆ ಪ್ರಶ್ನೆ ಕೇಳ್ತೀರಿ? ಅಲ್ಲ, ಒಂದ್ ನಿಮಿಷ. ಮಾಡ್ಲಿಲ್ಲ. ಅಲ್ಲಲ್ಲ, ಅದ್ಯಾಕೆ ಅದಕ್ಕೇನು ಉಪಯೋಗ ಇದೆ? ಯಾಕಂದ್ರೆ ಅಲ್ಲ ಹೇಳ್ತಿರೋದು ನಮ್ಮ ಅಲ್ರಿ, ಅದು ಗೊತ್ತಿದೆ. ಈಗ ಬಿಜೆಪಿ ಅವರು ಅಲ್ರಿ, ನಾವೆಲ್ಲರಿಂದ ಇದೀವ್ರಿ, ಮೋದಿ ಸಾಹೇಬ್ರಿಂದನೂ ಇದೀವಿ. ಯಾಕೆ ತಲೆ ಕೆಡಿಸ್ಕೊಂತೀರಿ? ನೋಡ್ರಿ, ಅವರು ಏನ್ ಬೇಕಿದ್ ಹೇಳ್ತಾರ ಅವರು, ಆಯ್ತಾ? ಐ ಆಮ್ ಎ ವೆರಿ ಕ್ಲೀನ್ ಮ್ಯಾನ್. ಇನ್ ಮೈ ಪೊಲಿಟಿಕಲ್ ವಿಷನ್ ಅಂಡ್ ನನ್ನ ಐಡಿಯಾಲಜಿನಲ್ಲಿ ಚೇಂಜಸ್ ಇಲ್ಲ. ಶ್ರೀ ಗುರು ಅವರು ನಿಂತ್ಕೊಂಡಿರ್ತಕ್ಕಂಥದ್ದು ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಂಡಿದ್ದಾರೆ. ನಮಗೆ ಅವ್ರ ಸಪೋರ್ಟ್, ನಾವು ಅವ್ರ ಪೊಲಿಟಿಕಲ್ ಸಪೋರ್ಟ್ ಮಾಡಕ್ ಹೋಗಲ್ಲ. ಯಾಕಂದ್ರೆ ಇಟ್ಸ್ ಅ ಪೊಲಿಟಿಕಲ್ ಡಿಫ್ರೆನ್ಸಸ್. ಪೊಲಿಟಿಕಲ್ಸ್ ನಾವು ಮಾಡ್ತಾರೆ, ಐಡಿಯಾಲಜಿಗೆ ಮಾಡ್ತಾ ಇದೀವಿ. ನಾವು ಅವ್ರಿಗೆ ಸಪೋರ್ಟ್ ಮಾಡ್ಬೇಕಂತ ನಾವು ಯಾವ ಈ ಹುನ್ನಾರಗಳು ಆಗಿರಲಿ, ಇಂಥ ಡಬಲ್ ಗೇಮ್ ಪೊಲಿಟಿಕ್ಸ್ ನಾವು ಮಾಡಿಲ್ಲ, ಮಾಡಕ್ ಹೋಗೋದಿಲ್ಲ. ದಟ್ ಇಸ್ ನಾಟ್ ಇನ್ ಮೈ ಬ್ಲಡ್ ಲೈನ್ ಅಟ್ ಆಲ್. ಡೆಫಿನೆಟ್ಲಿ ವಿ ಸೀಕ್ ಇಸ್ ಬ್ಲೆಸ್ಸಿಂಗ್ಸ್. ಈಸ್ ಒನ್ ಆಫ್ ದ ಫಿನಾಮಿನಲ್ ಸ್ಪೀಕರ್ ಇದ್ದಾರೆ, ಬಹಳ ಚೆನ್ನಾಗಿ ಮಾತನಾಡ್ತಾರೆ. ಅವ್ರಿಗೆ ಆದಂತ ಒಂದು ಲಕ್ಷಾಂತರ ಫಾಲೋವರ್ಸ್ ಕೊಡಿದ್ದಾರೆ. ಐ ಹ್ಯಾವ್ ಗಾಟ್ ಹೈಯೆಸ್ಟ್ ರಿಗಾರ್ಡ್ ಅಂಡ್ ರೆಸ್ಪೆಕ್ಟ್ ಫಾರ್ ಹಿಮ್. ಬಟ್ ರಾಜಕೀಯನೇ ಬೇರೆ. ಶ್ರೀಗಳು ನಿಂತ್ಕೊಂಡಿದ್ದಾರೆ, ಅವ್ರ ಆಶೀರ್ವಾದವನ್ನು ತಗೊಂಡು ನಾವು ಚುನಾವಣೆ ಮಾಡ್ತಾ ಇದೀವಿ. ಬಟ್ ನಥಿಂಗ್ ಟು ಸೇ ದಟ್ ನಾವು ಅವ್ರನ್ನ ನಿಂದಿರ್ಸಿದೀವಿ ಅಂದ್ರೆ ಶ್ರೀಗಳು ನಾವ್ ಹೇಳೋದು ನಿಂತ್ಕೊಂಡ್ಬಿಡ್ತಾರ ಅವರು? ಅಲ್ಲ, ಶ್ರೀಗಳು ನಾವ್ ಹೇಳೋದು ನಿಂತು ಬಿಡ್ತಾರ? ಅಲ್ರಿ, ಅದು ಅವ್ರ ವೈಯಕ್ತಿಕ ಅಭಿಪ್ರಾಯ ಕೊಟ್ಟಿದ್ದಾರೆ. ಜೋಶಿ ಅವ್ರ ಬಗ್ಗೆ, ಜೋಶಿ ಅವ್ರ ಬಗ್ಗೆ ಯಾಕೆ ಅದನ್ನ ಸ್ಟ್ಯಾಂಡ್ ತಗೊಂಡಿದಂತ ಹಿ ಹ್ಯಾಸ್ ಗಿವನ್ ಕ್ಲಾರಿಫಿಕೇಶನ್. ಐ ಆಮ್ ನಾಟ್ ರೆಸ್ಪಾನ್ಸಿಬಲ್ ಫಾರ್ ಇಟ್. ಸರ್, ಈಗ ಬೆಂಗಳೂರಲ್ಲಿ ಒಂದು ಅಲ್ಲಾಹ್ ಅಕ್ಬರ್ ಅಂತ ಒಂದು ಘೋಷಣೆಗೆ ಹೋಗಿ ಬಹಳಷ್ಟು ಒತ್ತಾಯ ಮಾಡ್ತಾರೆ. ಅವರು ಅಲ್ಲಾಹ್ ಅಕ್ಬರ್ ಕೂಗ್ಬೇಕು, ಇಲ್ಲಿ ಜೈ ಶ್ರೀರಾಮ್ ಕೂಗ್ಬಾರ್ದು ಅಂತ ಹೇಳ್ತಾರೆ. ಯಾರು ಹೇಳ್ತಾರೆ? ಕೆಲವೊಂದು FIR ಆಗಿದೆ. ಕೆಲವೊಂದು ಯುವಕರು ಕೂಗ್ತಾರೆ, ಒಂದು ಕೋಮಿನ ಸಮುದಾಯದವರು ಹೇಳ್ತಾರೆ, ನೀವು ಅಲ್ಲಾಹ್ ಅಕ್ಬರ್ ಕೂಗ್ಬೇಕು, ನೀವು ಇದನ್ನ ಕೂಗ್ಬಾರ್ದು ಅಂತಂದು ಹೇಳ್ತಾರೆ. ಕಾಂಗ್ರೆಸ್ ಸರ್ಕಾರ ಎಲ್ಲೆಲ್ಲಿ ಇರುತ್ತೋ ಆ ತರದ ಘಟನೆಗಳು ನಡೀತವೆ ಅಂತಂದು ಹೇಳಿ ವಿಪಕ್ಷಗಳು ಆರೋಪ ಮಾಡ್ತಾ ಇದೆ ಸರ್. ಇದು ಇಂಪಾರ್ಟೆಂಟ್ ಕ್ವಶನ್ ಸದ್ಯಕ್ಕೆ. ಅಲ್ಲ ಸರ್, ಈ ಚುನಾವಣೆ ನಡೀತಾ ಇದೆ. ಯಾಕಂದ್ರೆ ಶೋಭಾ ಕರಂದ್ಲಾಜೆ ಅವರು ಸಪೋರ್ಟ್ ಮಾಡ್ತಾರೆ. ಈಗ ಶೋಭಾ ಕರಂದ್ಲಾಜೆ ಅವರು ಇಂಥದಕ್ಕೆ ಸಪೋರ್ಟ್ ಮಾಡ್ತಾರೆ. ಅದ್ರ ಬಗ್ಗೆ ನಾವು ಮಾತಾಡಕ್ ಹೋಗೋದಿಲ್ಲ. ಐ ಡೋಂಟ್ ಥಿಂಕ್ ಐ ಶುಡ್ ಆನ್ಸರ್ ದಿಸ್. ಫಾರ್ ಮೀ ದೇರ್ ಇಸ್ ಸಮಥಿಂಗ್ ಎಲ್ಸ್ ಟು ಆನ್ಸರ್ ಬೆಟರ್ ದನ್ ದಿಸ್. ಹೌದು, ಸಂವಿಧಾನವನ್ನು ತೆಗಿತೀವಿ ಅಂತ ಹೇಳಿದ್ರು. ಶೋಭಾ ಕರಂದ್ಲಾಜೆ ಮಾತಾಡಲಿಲ್ಲ ಅವಾಗ. ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನ ತೆಗೆದು ಹೊಸಿತೀವಿ ಅಂತ ಹೇಳಿದ್ರು. ಅವಾಗ ಯಾಕೆ ಶೋಭಾ ಕರಂದ್ಲಾಜೆ ಮಾತಾಡಲಿಲ್ಲ? ಅವಾಗ ಯಾಕೆ ಈ ಪ್ರಶ್ನೆ ಶೋಭಾ ಕರಂದ್ಲಾಜೆ ಕೇಳಲಿಲ್ಲ? ಅವ್ರಿಗೆ ಕಷ್ಟದ ಪ್ರಶ್ನೆ ಕೇಳ್ರಿ. ಈ ಕಾಂಟ್ರವರ್ಸಿ ಪ್ರಶ್ನೆಗಳಲ್ಲಿ ಐ ಡೋಂಟ್ ವಾಂಟ್ ಆನ್ಸರ್. ಹೂವರ್ ಹ್ಯಾಸ್ ಸೆಡ್ ದಟ್ ಪ್ಲೀಸ್ ಆಸ್ಕ್ ದೆಮ್. ನಾನು ಅದ್ರ ಬಗ್ಗೆ ಉತ್ತರ ಕೊಡಕ್ ಹೋಗೋದಿಲ್ಲ. ಖಂಡಿತವಾಗ್ಲೂ ಕಾಂಗ್ರೆಸ್ ಪಕ್ಷದ ಪರವಾಗಿ, ತುಕಾರಾಂ ಪರವಾಗಿ ಒಳ್ಳೆ ವಾತಾವರಣ ಇದೆ. ನನಗೆ ನಂಬಿಕೆ ಇದೆ, ನಮ್ಮ ಗ್ಯಾರಂಟಿಗಳು ಕೆಲಸ ಮಾಡ್ತವೆ. ನರೇಂದ್ರ ಮೋದಿ ಸಾಹೇಬ್ರು ಸುಳ್ಳುಗಳು ಕೆಲಸ ಮಾಡ್ತವೆ. ಎರಡು ಕೆಲಸ ಮಾಡ್ತವೆ. ಒಂದ್ ನಮ್ ಗ್ಯಾರಂಟಿಗಳು, ಒಂದ್ ನರೇಂದ್ರ ಮೋದಿ ಸಾಹೇಬ್ರ ಸುಳ್ಳುಗಳು ಗ್ಯಾರಂಟಿಯಾಗಿ ನಮಗೆ ಬರ್ತಾವಂತ ಈ ಸಂದರ್ಭಕ್ಕೆ ಹೇಳಲಿಕ್ಕೆ ಕನಿಷ್ಠ 18ರಿಂದ 20 ಸೀಟ್ ಗೆಲ್ತೀವಿ ಖಂಡಿತವಾಗ್ಲೂ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ. ಕರ್ನಾಟಕ ತಕ್.